ಕೇಳುಗರೆ ನಮಸ್ಕಾರ. ಈ ಮನುಷ್ಯನ ಜನ್ಮ ಹೇಗೆ ಹುಟ್ಟಿತು ಎನ್ನುವ ಕೌತುಕ ನಮ್ಮೆಲ್ಲರನ್ನು ಕಾಡುತ್ತೆ. ನಮ್ಮ ಬದುಕನ್ನು, ನಮ್ಮ ಜೀವನವನ್ನು, ನಮ್ಮ ಜೀವವನ್ನು ಯಾರು ನಿಯಂತ್ರಿಸ್ತಿದ್ದಾರೆ, ನಾವು ಹೇಗೆ ಹುಟ್ಟುತ್ತೀವಿ ಮತ್ತು ಹೇಗೆ ಸಾಯ್ತೀವಿ ಅಂತಕ್ಕಂಥದ್ದು ಒಂದು ಜಿಜ್ಞಾಸೆ ಇದೆ. ಅದಕ್ಕೆ ಒಂದು ತತ್ವಪದ ಹೀಗೆ ಭಾಳ ಅದ್ಭುತವಾಗಿದೆ. ತನುವಿನೊಳಗನೋ ದಿನವಿದ್ದು ಏನೋ ಒಂದು ಮಾತು ಹೇಳದೆ ಹೋದೆ ಹಂಸ ಅಂತಕ್ಕಂಥದ್ದು. ಈ ಶರೀರದೊಳಗೆ ಇರ್ತಕ್ಕಂಥ ಈ ಜೀವ ಎಷ್ಟೋ ವರ್ಷಗಳಿಂದ 60 ವರ್ಷ, 70 ವರ್ಷ, 80 ವರ್ಷ, ಸಾಧಾರಣ 100 ವರ್ಷ, 110 ಅಂತ ಅಂದ್ಕೊಳ್ಳಿ, ಇಷ್ಟೆಲ್ಲ ವರ್ಷಗಳು ಕಾಲ ನಮ್ಮ ಜೊತೆಗಿದ್ದರೂ ಕೂಡ ಅದು ಹೇಗಿದೆ ಇರುತ್ತೆ ಅಂತಂದರೆ, ಈ ನೀರಲ್ಲೇ ಇದ್ದು ನೀರಿಗೆ ಅಂಟುಕೊಳ್ಳದೇ ಇರತಕ್ಕಂಥ ಕಮಲದಂತೆ ನೀರಿನ ಮೇಲೆ ತೇಲಾಡ್ತಾ ಇರುತ್ತೆ. ಹಾಗೆ ಜೀವ ಕೂಡ ನಮ್ಮ ದೇಹದೊಳಗೆ ಇರುತ್ತೆ, ಆದರೆ ಆ ದೇಹಕ್ಕೆ ಅಂಟ್ಕೊಂಡಿರೋದಿಲ್ಲ ಅದು. ಆದರೆ ಅದು ಹೋಗುವಾಗ, ಆ ಜೀವ ಹೋಗುವಾಗ ಇಷ್ಟು ವರ್ಷಗಳ ಕಾಲ ತನ್ನ ಒಳಗಡೆ ಇಟ್ಕೊಂಡಿರ್ತಕ್ಕಂಥ ದೇಹಕ್ಕೆ ಒಂದು ಮಾತನ್ನೂ ಕೂಡ ಹೇಳದೆ ಹೋಗುತ್ತಲ್ಲ, ಆಗ ಭಾಳ ಮನುಷ್ಯ ನೋವು ಪಡಬೇಕು, ದುಃಖ ಪಡಬೇಕು, ಸಂಕಟ ಪಡಬೇಕು, ಗೊತ್ತೇ ಆಗೋದಿಲ್ಲ. ಹೇಗಂತಂದರೆ, ಈ ದುಂಬಿಗಳು ಹೂವಿಂದ ಹೂವಿಗೆ ಹಾರಿ ಜೇನನ್ನು ಹೀರ್ಕೊಂಬಂದು ಜೇನನ್ನು ಒಂದು ಹುಟ್ಟು ಮಾಡಿ ಅದರೊಳಗಡೆ ಶೇಖರಿಸಿಟ್ಕೊಂಡು ಕಡೆಗೆ ಒಂದು ದಿನ ತಾವೇ ಕುಡಿದು ಆ ಹುಟ್ಟಿಗೆ ಒಂದು ಮಾತು ಹೇಳದೆ ಹಾರಿ ಹೋಗ್ಬಿಡ್ತವೆ. ನೋಡಿ, ಅವು ತಂದ ಜೇನನ್ನು, ಆ ಮಧುವನ್ನು ಹಾಗೆ ಆ ಹುಟ್ಟು ಕಾಪಾಡ್ಕೊಂಡಿಟ್ಟಿರುತ್ತೆ. ಒಂದಿನ ಅವಕ್ಕೆ ಹಸುವಾದಾಗಲೋ ಅಥವಾ ಅವಕ್ಕೆ ಅನವಶ್ಯಕತೆ ಇದ್ದಾಗಲೋ ಅದನ್ನು ಹೀರಿಕೊಂಡು ಆ ಖಾಲಿ ಹುಟ್ಟು ಮಾಡಿ ಹೋಗ್ಬಿಡ್ತವೆ. ಹಾಗೆ ಜೀವನೂ ಕೂಡ ಮನುಷ್ಯನೊಳಗಡೆಯೇ ಇದ್ದು ಮನುಷ್ಯನ ರೀತಿ ನೀತಿಗಳು, ಮನುಷ್ಯನ ಒಳ್ಳೆಯದು ಕೆಟ್ಟದ್ದು, ಮನುಷ್ಯನ ಅಸ್ಮಿತೆ, ಮನುಷ್ಯನ ಇರುವು ಎಲ್ಲವನ್ನು ದಾಖಲಿಸಿ ಕಡೆಗೆ ಹೇಳದೆ ಕೇಳದೆ ಸೈಲೆಂಟಾಗಿ ಅದು ಹೇಗೆ ಹೋಗುತ್ತೋ ಗೊತ್ತೇ ಆಗೋದಿಲ್ಲ. ಹಾಗಾಗಿ ಮನುಷ್ಯನ ಈ ಜೀವ ಮತ್ತು ಈ ದೇಹ ಇದ್ದಾವಲ್ಲ, ಬಹುಶಃ ಅವು ಎಲ್ಲೋ ಒಂದು ಕಡೆ ಸಂಬಂಧ ಹೊಂದಿದ್ರೂ ಕೂಡ ಅವುಗಳು ಸಂಬಂಧ ಇರೋದಿಲ್ಲ. ಆದರೆ ನಮಗೆ ಈ ಜೀವದ ಮೇಲೆ ಮತ್ತು ಈ ದೇಹದ ಮೇಲೆ ಎಷ್ಟೆಲ್ಲ ವ್ಯಾಮೋಹ. ನಾನು ಸುಂದರವಾಗಿ ಕಾಣಬೇಕು ಅಂತೇಳಿ ಕಲರ್ ಮಾಡ್ಕೊಳ್ಳೋದೇನು, ನಾನು ಸುಂದರವಾಗಿ ಕಾಣಬೇಕು ಅಂತೇಳಿ ಕೋಟು, ಬೂಟು, ಶರ್ಟು, ಮೇಕಪ್ ಮಾಡ್ಕೊಳ್ಳೋದೇನೋ. ಈ ವಯಸ್ಸಾಗ್ತಾ ಆಗ್ತಾ 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 ಈ ಹಳೆ ಅಂಗಿಯಂತೆ ಆಗೋ ಈ ಶರೀರಕ್ಕೆ ಶೃಂಗಾರ ಬೇಕೇ. ಆದರೂ ಇಡೀ ಜಗತ್ತು ಇದನ್ನು ಪರಿಗಣಿಸದೆ ಇದನ್ನು ಇಗ್ನೋರ್ ಮಾಡಿದೆಯಾ? ಇಲ್ಲ. ಇವತ್ತು ನಾನು ಮತ್ತೆ ಯುವಕನಂತೆ ಕಾಣಬೇಕು, ಸಾಧ್ಯನಾ? ಅದು ಯಯಾತಿಕತೆ ಆಗತ್ತಷ್ಟೇ. ತನ್ನ ಮುಪ್ಪನ್ನು ಯಾರು ತೊಗೊಂಡ್ರೆ ಅವನಿಗೆ ಮತ್ತೆ ಚಿರಯೌವನ ಬರುತ್ತೆ. ಆ ಚಿರಯೌವನ ಬೇಕಾ ನಮಗೆ? ಹುಟ್ಟಿಗೆ ಸಾವು ಅಂಟ್ಕೊಂಡೇ ಇರುತ್ತೆ, ಅದ್ರ ಬೆನ್ನಿಗೇನೆ ಇರುತ್ತೆ. ಹುಟ್ಟಿದ ಮನುಷ್ಯ ಸಾಯಲೇಬೇಕು. ಹಾಗಾಗಿ ನಮ್ಮ ದೇಹ, ನಮ್ಮ ಶರೀರ, ನಮ್ಮ ಕಾಯ, ನಮ್ಮ ಕೂದಲು, ನಮ್ಮ ತಲೆ, ನಮ್ಮ ಸುಕ್ಕುಗಟ್ಟಿದ ಮುಖಗಳು, ಇವೆಲ್ಲವೂ ಕೂಡ ಎಲ್ಲವೂ ಸಹಜವೇ.